the Mysore District's Farmers Association, underscoring his long-standing commitment to agriculture. He emphasized that farming remains a vital sector contributing significantly to the state's GDP and noted that the number of people dependent on agriculture has steadily increased. Siddaramaiah highlighted the urgent need to address inequality in society, stressing that balanced growth and social justice are essential for progress. His remarks pointed to the government's concern for farmers and its focus on strengthening agriculture as a foundation for economic stability. He reiterated that eliminating disparities will ensure inclusive development and uplift of those reliant on farming. ಆಮೇಲೆ ಮೌಲ್ಯವರ್ಧನೆ ಮಾಡತಕ್ಕಂಥದನ್ನ ಮಾಡಬೇಕು, ಸಮಗ್ರ ಕೃಷಿಯನ್ನ ಮಾಡತಕ್ಕಂಥದನ್ನ ಮಾಡಬೇಕು. ಏನ್ ಮಾಡ್ತಾರೆ? ಭತ್ತ ಬೆಳೆದ್ರೆ ಬರೀ ಭತ್ತನ ಬೆಳೆಯೋದು, ಜೋಳ ಬೆಳೆದ್ರೆ ಬರೀ ಜೋಳನ ಬೆಳೆಯೋದು, ರಾಗಿ ಬೆಳೆದ್ರೆ ರಾಗಿನೇ ಬೆಳೆಯೋದು, ಕಬ್ಬು ಬೆಳೆದ್ರೆ ಕಬ್ಬು ಬೆಳೆಯೋದು. ಬೇರೆ ಬೇರೆ ತಳಿಗಳನ್ನ ಉಪಯೋಗಿಸತಕ್ಕಂಥದ್ದು, ಬೇರೆ ಬೇರೆ ಪದಾರ್ಥಗಳನ್ನು ಉತ್ಪಾದನೆ ಸೊ ಅದನ್ನ ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಈ ವಿಶ್ವವಿದ್ಯಾಲಯ ಮಾಡಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನ ಯಾಕೆ ಮಾಡೋದು ಅಂತ, ಮಂಡ್ಯದಲ್ಲೇ ಯಾಕೆ ಮಾಡೋದು ಅಂತಂದ್ರೆ ಮಂಡ್ಯ ಕೃಷಿಗೆ ಬಹಳ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜಿಲ್ಲೆ. ಅದಕ್ಕೋಸ್ಕರವಾಗಿ ಇದನ್ನ ಮಾಡಿರ್ತಕ್ಕಂಥದ್ದು. ಇದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೃಷಿ ಮೇಳವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಟ್ ಈಗ ಮಹಾರಾಷ್ಟ್ರದಲ್ಲಿ 13-14 ಇಳುವರಿ ಇದೆ. ನಮ್ಮಲ್ಲಿ ಎಷ್ಟಿದೆ? 4-5 ನಿಮ್ದು ಒಬ್ಬರೊಬ್ಬರೇ. ಮಂಡ್ಯ ತಾಂಡೂರು ಕೂಡ ಬಹಳ ಕಡಿಮೆ, 8-8.5 ಇದೆ.